ನಮಸ್ಕಾರ ಗಾಯ್ಸ್, ಎಲ್ಲರೂ ನಾವು ಓದ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸ್ಟ್ರಾ ಅದೇನಾಯ್ತು ಕಾಣೆ ನಾನು ಎದೆ ತುಂಬ ನಿನದೆ ಸುದ್ದಿ ಕೇಳೆ ಜಾಣೆ ಪ್ರೀತಿ ಆಣೆ ಅದೇ ನಾನು ನಿಮ್ಮ ಬಂಧು. ಸ್ಟ್ರಾ 1 hour later. ಮಾ ವಿಕ್ಸ್ ಒಂಚೂರು ಉಜ್ಕೊಂಡ್ರೆ ಹೆಂಗೆ ಸ್ಟ್ರಕ್ ಆಗ್ಬಿಡ್ತೀಯಲ್ಲ. ಸೊ ಈಗ ಇವ್ರು ಇಲ್ಲಿದ್ದಾರೆ ಇಬ್ರು ಬ್ರದರ್ಸ್. ನೋಡ್ರಿ ಒಂದು ಟೈಮ್ ಆಯ್ತು. ಹಾಯ್, ನಮಸ್ಕಾರ ಗಾಯ್ಸ್, ಎಲ್ಲರೂ ನಾವು ನೋಡಿ ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀವಿ. ಎಲ್ಲರೂ ಹೋಗೋಣ ಇವತ್ತು ನಮ್ಮ ಜೊತೆ ಎಲ್ಲರೂ ಬನ್ರಿ. ನಾವು ಓದ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಓದ್ತೀವಿ ಅಂತ ಹೋಗ್ತೀವಿ ಅಂತ ಅಲ್ಲಿಗೆ ಅಂದ್ಕೊಂಡಿಲ್ಲ. ಅದೇನೋ ಹೋಗ್ತೀವಿ ಅಂತ ಎ ಸಿ ಆನ್ ಮೇಡಮ್ ಮೌನಿ ಇಲ್ಲ ಬರಲಿಲ್ಲ. ಹಾಯ್ ಗಾಯ್ಸ್, ಹಾಯ್ ಎಲ್ಲ. ಈಗ ನಾವು ಬಂದಿರೋ ಜಾಗ ನಿಮಗೆ ತೋರಿಸ್ತೀನಿ ನೋಡಿ. ಕಾರಲ್ಲಿ ಬಂದಿದ್ದೀವಿ ಗೈಸ್. ಅವ್ರ ಮನೆ ಹತ್ರ ಇನ್ನೇನು ಮುಂದೆ ಇರೋದು. ಕೂಲ್ ಡ್ರಿಂಕ್ಸ್ ತೊಗೊಂಡಿಲ್ಲ, ಐಸ್ ತೊಗೊಂಡಿಲ್ಲ. ಲಕ್ಷ ಏನು ಮಾಡ್ತಿರ್ತಾನೆ ಅಂತ ನೋಡ್ಬೇಕೀಗ, ಅದಕ್ಕೆ ಕಾಯ್ತಾ ಇದ್ದೀನಿ. ಅವರು ನೆನ್ನೆ ಬೆಳಗ್ಗೆನೇ ಬಂದಿದ್ದಾರೆ. ನಾವು ಸುಮ್ಮನೆ ಬಂದಿದ್ದೀವಿ, ನಾವು ಪ್ಲ್ಯಾನಿಂಗೇ ಇರಲಿಲ್ಲ ಆ್ಯಕ್ಚುಲಿ. ಟೌನಿಗೆ ಅಂತ ಬಂದಬೇಕು ಹೀಗೆ ಸಡನ್ ಇದ್ದಾನೆ. ಅಲ್ಲಿ ಅವಳ ರಿಯಾಕ್ಷನ್ ಹೆಂಗಿದೆ, ಮಲಗಿಬಿಟ್ಟಿರ್ತಾಳ ಏನೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಇದು ಬಿಟ್ರೆ ಮುನಗ್ ಸಾಕು, ಮುನಗ್ ಲಕ್ಷ ಇದ್ಬಿಟ್ರೆ ಸಾಕು. ಇಬ್ರು ಬೆಸ್ಟ್ ಫ್ರೆಂಡ್ಸು ಗೈಸ್. ಈಗ ಮನೆ ಮೇಲೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಇವರಿಬ್ರು ಹೋಗಿದ್ದಾರೆ. ಅದಕ್ಕೆ ಏನಕ್ಕೆ ಅಂತಂದರೆ ಇದಿದೆ ತೆಂಗಿನ ಮರ. ಸೊ ಅದೆಲ್ಲ ಕಾಯಿ ಅದೇ ಬೀಳ್ತಿದೆಯಂತೆ. ಅದಕ್ಕೆ ಇವರು ಆದರೆ ಟ್ರೈ ಮಾಡೋಣ ಇಳ್ಸೋಕ್ಕೆ ಅಂತ ಬಂದಿದ್ದಾರೆ. ಹಾಂ ಐತೆ, ಫುಲ್ ಇದೆ ನೋಡಿ. ಇಳಿಸ್ತೀಯಾ? ಒಂದ್ಸತಿ ಕಿತ್ತಿದ್ವಲ್ಲ, ಗ್ಯಾಪ್ ಆಯ್ತಾ? ಎಲ್ಲ ಕಾಯಾಗೈತೆ. ಇದೊಂದು ಮನೆ ಮುಂದೆ ಇದು ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಅನ್ನಿಸ್ತಿದೆ, ಚೆನ್ನಾಗಿದೆ. ಆ್ಯಂಡ್ ಇದು ಮೇನ್ ರೋಡ್ ಗೈಸ್. ಮೇನ್ ರೋಡ್ ಪಕ್ಕದ ಬಿಲ್ಡಿಂಗ್. ತುಳಿ ತುಳಿ ಹಾಂ ತೋರಿಸ್ಬಿಟ್ನಮ್ಮ. ಇವಾಗ ಬರ್ತಾ ಇದ್ದ ಸಾಂಗ್ ಯಾಕೆ ಚೆನ್ನಾಗಿದೆ. ಮಾತನಾಡದೆ ಬಾಟ್ಲು ತಂದಿದ್ಯಾ? ಕುಡಿಬಾರ್ದು ಸ್ಪ್ರೈಟು.
ಇದು ಸ್ವಂತ ಮನೆಗಿಂತ ఎక్కుವಂತೆ ಬಾಡಿಗೆ ಮನೆಗಿಂತ The next day. ವೆರಿ ಗುಡ್ ಮಾರ್ನಿಂಗ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇವಾಗ ನಾನು ಆಟೋಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ವಿಡಿಯೋಸು. ನಿನ್ನೆಯಿಂದ ವಿಡಿಯೋಸು ಫುಲ್ಲು ಕಮ್ಮಿ ಆಯಿತು. ಮೊನ್ನೆಯಿಂದ ವಿಡಿಯೋಸ್ ಸ್ಟಾಪ್ ಆಗಿತ್ತು. ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಕೂತಲ್ಲಿ ನಿಂತಲ್ಲಿ ಚೆನ್ನಾಗಿದೆಯಾ? ಈ ಲೆವೆಲ್ಗೆ ನಾನು ಹಿಡಿತಾನೆ ಇರಲಿಲ್ಲ. ಇವತ್ತು ಸತ್ಯ ಹೇಳ್ತು ಕತ್ತು ಬೇಜಾರಾಗ್ತಾಯಿದೆ. ಫಸ್ಟ್ ಇದನ್ನು ತೆಗಿಸ್ಬಿಟ್ರೆ ಸಾಕಪ್ಪ ಅನ್ಸ್ಬಿಟ್ಟಿದೆ ನನಗಂತೂ ಗೈಸ್. ಸೊ ತಲೆ ಬಾಚಿಲ್ಲ. ಈಗ ನಮ್ಮ ಅಮ್ಮವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲೋಗಿ ತಲೆ ಬಾಚಿಸ್ಕೊಂಡು ದಿಸ್ ಈಸ್ ಮೈ ಫೇವ್ರೆಟ್. ಬನ್ನಿ ರಾಗಿ ರೊಟ್ಟಿ ತಿನ್ನೋ ಬೆಳಗ್ಗೆ ಬೆಳಗ್ಗೆ. ಸೊಪ್ಪು ಬಿಸಿ ಮಾಡ್ಲತ್ತಿದೆಯಾ? ಹಾಯ್ ಗಾಯ್ಸ್, ನೋಡಿ ತಲೆ ಹೆಂಗೆ ಬಾಚ್ಕೋತಾ ಇದ್ದಾರೆ. ತಲೆ ಎತ್ತಿ ಗೈಸ್. ನಮ್ಮ ಅಮ್ಮನ ಮಾತಾಡ್ಸಿದ್ರು ವಿಡಿಯೋದಲ್ಲಿ. ಮಾಲಕ ಏನು ಮಾಲಕ ಹಿಂಗೆ ಬಾಚ್ತಾ ಇದೆಯಾ? ಅಯ್ಯೋ ಹುಷಾರಿಲ್ವಲ್ಲ ಅದಕ್ಕೆ ಬಾಚ್ತಾ ಇದ್ದೀನಿ. ಸಿಕ್ಕಾಯ್ತಾ? ಹಬ್ಬ ಹೆಂಗಾಯ್ತು ಏನು ಕೇಳೋದು? ಹಬ್ಬ ಮಾಡಿದ್ರ ಮಾಲಕ? ಅಯ್ಯೋ ಹಬ್ಬ ಥರ ಇರಲಿಲ್ಲ ಈ ಸತಿ. ಮತ್ತೆ ಏನು ಮನೆಗೆ ಯಾರಿಗೂ ಈ ಅಪ್ಪ ಮಗಳಿಗೆ ಇಬ್ರಿಗೂ ಹುಷಾರಿಲ್ಲ. ಏನು ಹಬ್ಬ ಮಾಡೋದು? ಹಾಂ, ಬೇಜಾರಾಯ್ತು ಈ ಸತಿ. ಬೇಜಾರಾಗೋಯ್ತಾ? ತುಂಬ ಬೇಜಾರಾಯಿತು. ತುಂಬ ಓಕೆ. ತುಂಬ ಯಾಕೆ? ಹಾಂ, ಮಲಗಾನ ಅಂತ ಓದ್ತಾ ಇದ್ರೆ ಅದೇ ಕಲ್ದಿ ಮಾಕ್ ಬಂದೆ. 10 ಗಂಟೆಗೆ ಯಾಕೆ ಮಲ್ಕೊಂತದೆ ಇವಾಗ? ಹಂಗೆ ಹುಡ್ಕೊಂಬಿಡೋಣ ಒಂದು ಸ್ವಲ್ಪ ಹೊತ್ತು ಅಂತ. ಇನ್ನೂ ಡಾಕ್ಟ್ರ್ ಇನ್ನೂ ಬಂದಿಲ್ಲ. ಹೋಗ್ಬೇಡ ನೀನು. ಜಿಮ್ಗೆ ಹೋಗಕ್ಕಲ್ಲ, ಬೆಳಗ್ಗೆ 4 ಗಂಟೆಗೂ ಹಾಸ್ಪಿಟ್ಲಿಗೆ ಹೋಗೋ. ನಾನು ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು 4 ಗಂಟೆ ಹಾಸ್ಪಿಟ್ಲಿಗೆ ಹೋಗು. ಬೆಳಗ್ಗಿನ ಜಾವ 4 ಗಂಟೆ ಹಾಸ್ಪಿಟ್ಲಿಗೆ ಹೋಗು. ತಿರ್ಗಾ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ ಹಾಸ್ಪಿಟ್ಲಿಗೆ ಜಿಮ್ಗೆ ಹೋಗ್ತೀನಿ ನಾನು. ಮಧ್ಯಾಹ್ನ ಹೊತ್ತು ಹೋಗ್ಬಿಡ್ತೀನಿ ಜಿಮ್ಗೆ. ಅಲ್ಲ ಒಂದು ಕೆಲಸ ಮಾಡು, ಇವಾಗ ಹೋಗ್ತೀಯಾ? ಈಗ ಹೋಗೋಕ್ಕಾಗಲ್ಲ, ಫುಲ್ ಊಟ ಮಾಡಿದ್ದೀನಿ. ಈಗ ಹೆಂಗೆ ಹೋಗ್ಬಿಡ್ಲಿ? ಮಾಮ ನೋಡಿ ಅಲ್ಲೇ ಹುಡ್ಕೊಂಬಿಟ್ರು. ಈಗ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ತಗೊಂಡು ಬಂದ್ವಿ. ತಿರ್ಗಿ ಮತ್ತೆ ಸಾಯಂಕಾಲ ಹೋಗ್ಬೇಕು. ಈಗ ನಡೀತಿದೆ ಇವತ್ತಿನ ಪರಿಸ್ಥಿತಿ ನಮ್ಮದು. ಸರಿ ಇಲ್ಲ ಗೈಸ್. ಯಾಕೋ ಹಬ್ಬದ ಬಸ್ತಡಕ್ಕೂ ನಾವು ಏನೂ ಮಾಡಿಲ್ಲ ರೈಟಿಗೆ. ಸೊ ಬೇಜಾರಿದೆ. ನಮ್ಮ ಡ್ಯಾಡಿಗೂ ಹುಷಾರಿಲ್ದಂಗೆ ಆಯಿತು. ಅವರು ಇನ್ನೂ ಸರಿ ಹೋಗ್ತಾ ಇದ್ದಾರೆ. ಸೊ ನನಗೆ ಇವತ್ತಿಂದ 1 ದಿವಸ ಇದೆ ಇಂಜೆಕ್ಷನ್. ಸಾಯಂಕಾಲ ತೊಗೊಂಡಾದ್ಮೇಲೆ ನೋಡಬೇಕು ಹೇಗಿದ್ದೀನಿ ಅಂತ. ಸೊ ಇದು ಜಸ್ಟ್ ಡೈಲಿ ವ್ಲಾಗ್ ಥರನೇ ಮಾಡ್ತಾ ಇದ್ದೀನಿ ಇದನ್ನು. ಸೊ ತುಂಬ ಪ್ಲ್ಯಾನ್ಸ್ ಇತ್ತು ಗೈಸ್ ನನಗೆ. ಆ್ಯಕ್ಚುಲಿ ನಾವನ್ನದು ತುಂಬ ಪ್ಲ್ಯಾನ್ಸ್ ಇತ್ತು, ಬಟ್ ಯಾವುದೂ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಹುಷಾರಿಲ್ದಿರೋ ಕಾರಣ ಎಲ್ಲ ಸ್ಟಾಪ್ ಆಯಿತು. ಏನಂತ ಮಾಮೂಲಿ ಅವ್ರು ಅವತ್ತು ಹೇಳಿದ್ರಲ್ಲ ಅದೇ ಹೇಳ್ತಾರೆ. ನಮ್ಮಮ್ಮ ಮನೇಲಿ ನನ್ನ ತಮ್ಮ ಡೋರ್ ಲಾಕ್ ಓಪನ್ ಮಾಡಬೇಕಾದ್ರೆ ಕೀನೇ ಕಟ್ ಮಾಡಿಬಿಟ್ಟಿದ್ದಾನೆ ಗೈಸ್. ಸೊ ಹಂಗಾಗಿ ಅದು ಹೊಟ್ಟೋಗ್ಬಿಟ್ಟಿತ್ತು. ಸೊ ಇವತ್ತು ಫೈನಲಿ ಹೋಗಿ ಕರ್ಕೊಂಡು ಬಂದು ಡೋರ್ ಲಾಕ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ. ಅದಾದಮೇಲೆ ಸಂಜೆ ನಾವು ಹೋಟೆಲ್ಗೆ ಹೋಗಿ ಇಡ್ಲಿ ಸಾಂಬಾರು ಒಂದು ತಿನ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗಿದ್ದೀವಿ ಗೈಸ್ ಈಗ.